ರಾಜರಾಜೇಶ್ವರಿ ದೇವಿಯ ಆರಾಧಕರಾಗಿದ್ದವರು. ಕೊನೆ ಕ್ಷಣಗಳಲ್ಲೂ ಕೂಡ ದೇವೇಗೌಡರು ಚೆನ್ನಮ್ಮ ಅವರ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಹಣೆ ಕುಂಕುಮ ಇಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿರೋದು. ದೇವರ ಆರಾಧನೆಯಲ್ಲಿ ಬಹುತೇಕ ಸಮಯವನ್ನ ವ್ಯಯ ಮಾಡ್ತಾ ಇದ್ರು ಚೆನ್ನಮ್ಮ ಅವರು. ಅನಾರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸುವ ಪ್ರಯತ್ನ ಮಾಡಲಾಗ್ತಾ ಇತ್ತು. ಒಂದು ಹಂತದವರೆಗೆ ಈ ಚಿಕಿತ್ಸೆಗೆ ಸ್ಪಂದಿಸಿದ್ರು ಕೂಡ ಚೆನ್ನಮ್ಮ ಅವರು. ಆದರೆ ಇವತ್ತು 4:55 ಸುಮಾರಿಗೆ ಹೃದಯಾಘಾತ ಸಂಭವಿಸಿದೆ. ಎಷ್ಟೇ ನಾವು ಬಿಡು ಅವರು ಪ್ರತಿನಿತ್ಯ ಪಡ್ತಾ ಇದ್ದಂತ ಯಾತನೆಯನ್ನ ನಾವು ನೋಡ್ತಾ ಇದ್ವಿ. ರಂಗನಾಥ ಸ್ವಾಮಿಯ ಸನ್ನಿಧಾನದಲ್ಲೇ ರಂಗನಾಥ ಸ್ವಾಮಿಯ ಅವರು ಏನು ನಂಬಿಕೆ ಇಟ್ಕೊಂಡಿದ್ರು, ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಆ ದೇವರ ಸನ್ನಿಧಾನದಲ್ಲೇ ಮತ್ತು ನಮ್ಮ ಹುಟ್ಟೂರು ಶಿವನ ದೇವಸ್ಥಾನ ಏನಿದೆ ಆ ಶಿವನನ್ನ ನಂಬಿ ಬಂದಂತವ್ರು. ಆ ಒಂದು ಪರಿಸರದಲ್ಲೇ ಆ ಒಂದು ಎಲ್ಲಾ ರೀತಿಯ ಅಂತ್ಯಕ್ರಿಯೆ ಕಾರ್ಯಗಳಾಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚರ್ಚೆ ಇದೆ. ಎಲ್ಲರ ಜೊತೆ ಚರ್ಚೆ ಮಾಡಿ ಕುಟುಂಬದಲ್ಲಿ ಒಂದು ರೀತಿಯಲ್ಲಿ ತೀರ್ಮಾನಕ್ಕೆ ಬರ್ತೀವಿ. ಸೋಮವಾರ ಅಂತ್ಯಕ್ರಿಯೆಯನ್ನು ಸೋಮವಾರ ಇಟ್ಕೊಂಡಿದ್ದೇವೆ. ಸೋಮವಾರ ಸಮಯ ಇನ್ನೂ ನಿಗದಿ ಆಗಿಲ್ಲ. ಆದರೆ ಹಾಸನಕ್ಕೆ ಹೋದ ನಂತರ ಬಹುಶಃ ಹಾಸನದ ಜನತೆ ಅವರ ಬಗ್ಗೆ ಅಭಿಮಾನ ಇಟ್ಟಿರತಕ್ಕಂಥವ್ರು ಸಂಬಂಧಿಕರು ಜಾಸ್ತಿ ಇದ್ದಾರೆ. ಅವರೆಲ್ಲರಿಗೂ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಬೇಕು. ಅದೆಲ್ಲ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿ ತೀರ್ಮಾನ ಸೋಮವಾರ ಎಷ್ಟು ಗಂಟೆಗೆ ತೀರ್ಮಾನ ಮಾಡ್ತೀವಿ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಸೋಮವಾರ ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕೆ ಸದ್ಯಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿಯನ್ನ ಹಂಚಿಕೊಂಡ್ರು. ಚೆನ್ನಮ್ಮ ಅವರ ಹುಟ್ಟೂರಿನಲ್ಲೇ ಇರತಕ್ಕಂಥ ರಂಗನಾಥ ಸ್ವಾಮಿ ದೇಗುಲ, ಅದರ ಸನ್ನಿಧಿ ಬಳಿಯಲ್ಲೇನೆ ಅಂತಿಮ ವಿಧಿವಿಧಾನ ನಡೆಸಬೇಕು ಅನ್ನೋ ಸಲಹೆ ಕುಟುಂಬಸ್ಥರ ಕಡೆಯಿಂದ ಬರ್ತಾ ಇದೆ. ಆದರೆ ಅಲ್ಲಿನ ಅನುಕೂಲಗಳು, ಜನ ಸೇರೋ ಸಾಧ್ಯತೆ ಇರೋದ್ರಿಂದ ಅದಕ್ಕೆಲ್ಲ ವ್ಯವಸ್ಥೆಗಳಾಗುತ್ತಾ ಇದೆಲ್ಲವನ್ನ ಗಮನಿಸಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದುದನ್ನ ಗಮನಿಸಿದ್ವಿ. ನಾಳೆ ನಡೆಯಬಹುದು ಅಂತ್ಯಕ್ರಿಯೆ ಅನ್ನೋ ಮಾಹಿತಿ ಇತ್ತು. ಕುಮಾರಸ್ವಾಮಿ ಅವರು ಸ್ಪಷ್ಟನೆ ನೀಡಿದ ಪ್ರಕಾರ ಸೋಮವಾರ ಅಂದ್ರೆ ನಾಡಿದ್ದು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸಲಿಕ್ಕೆ ಕುಟುಂಬಸ್ಥರು ಸದ್ಯಕ್ಕೆ ಚಿಂತನೆಯನ್ನ ನಡೆಸಿದ್ದಾರೆ. ಸದ್ಯಕ್ಕೆ ಪುತ್ರಿ ಅನಸೂಯ ಅವರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗ್ತಾ ಇದೆ. ಇಲ್ಲ, ಅದಕ್ಕೆ ಈಗ ನಮ್ಮ ಚರ್ಚೆಲಿರ್ತೀನಿ, ಅಲ್ಲೇನೆ ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಹೇಳಿದ್ದೀನಿ. ಕುಟುಂಬಸ್ಥರು ಪ್ರತಿಕ್ರಿಯೆಗಳನ್ನ ನೀಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಬಹುತೇಕ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದ್ರು ಆಸ್ಪತ್ರೆಗೆ ದೌಡಾಯಿಸಿದ್ರು. ಇದೀಗ ಅನಸೂಯ ಅವರ ನಿವಾಸದ ಕಡೆಗೆ ಪಾರ್ಥಿವ ಶರೀರ ರವಾನೆ ಆಗ್ತಾ ಇರೋದು. ಸಿರೋ ಟ್ರಾಫಿಕ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಪಾರ್ಥಿವ ಶರೀರದ ರವಾನೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಡಚಣೆಗಳಾಗಬಾರದು ಅನ್ನೋ ಕಾರಣಕ್ಕೆ ಪದ್ಮನಾಭನಗರ ನಿವಾಸದಲ್ಲಿ ಇವತ್ತು ರಾತ್ರಿ ಹಾಗೆ ನಾಳೆ ಬೆಳಗಿನವರೆಗೂ ತೀರಾ ಆಪ್ತರು, ಗಣ್ಯರು, ಕುಟುಂಬಸ್ಥರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾಳೆ ಪದ್ಮನಾಭನಗರದ ಮೈದಾನ ಏನಿದೆ ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಬರತಕ್ಕಂತ ಗಣ್ಯರು ಹಾಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿರೋದು. ಇನ್ನು ಹಾಸನ ಜಿಲ್ಲೆಯಲ್ಲಿ ಅವರ ಕುಟುಂಬಸ್ಥರು ಹಾಗೆ ಅನೇಕ ಬಂಧು ಮಿತ್ರರು ಇರೋ ಕಾರಣಕ್ಕೆ ಅಲ್ಲೂ ಕೂಡ ಏನಾದರೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತಾ ಅನ್ನೋ ಮಾಹಿತಿಯನ್ನು ನಾವು ಕಾದು ನೋಡಬೇಕಾಗಿದೆ. ಅಂತಿಮ ವಿಧಿವಿಧಾನ ಅಂತೂ ಚೆನ್ನಮ್ಮ ಅವರ ಹುಟ್ಟೂರಿನಲ್ಲೇ ಆಗಬೇಕು ಅನ್ನೋ ಸಲಹೆಗಳು ಬರ್ತಾ ಇದೆಯಂತೆ ಕುಟುಂಬಕ್ಕೆ. ಆ ನಿಟ್ಟಿನಲ್ಲಿ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪದ್ಮನಾಭನಗರದಲ್ಲಿ ಇರತಕ್ಕಂತ ಪುತ್ರಿ ಅನಸೂಯ ಅವರು ಅಂದ್ರೆ ಸಂಸದರಾದ ಡಾಕ್ಟರ್ CN ಮಂಜುನಾಥ್ ಅವರಿದ್ದಾರೆ. ಅವರ ನಿವಾಸ ಕೂಡ ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಾಗ್ತಾ ಇದೆ ಪಾರ್ಥಿವ ಶರೀರವನ್ನ. ರಾಜರಾಜೇಶ್ವರಿ ದೇಗುಲಕ್ಕೆ ಬಹಳ ನಡ್ಕೊಳ್ತಾ ಇದ್ರು ಅನ್ನೋದನ್ನ ಸ್ಮರಿಸಿದ್ದಾರೆ ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ. ನಾಳೆ 11 ಗಂಟೆ ಬಳಿಕ ಹಾಸನಕ್ಕೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ ಬೆಂಗಳೂರಿನಿಂದ ಅನ್ನೋ ಮಾಹಿತಿ ಇದೆ. ಅತ್ಯಂತ ದೈವ ಭಕ್ತರು ಚೆನ್ನಮ್ಮ ಅವರು.
ರಾಜರಾಜೇಶ್ವರಿ ದೇವಿಯ ಆರಾಧಕರಾಗಿದ್ದವರು. ಕೊನೆ ಕ್ಷಣಗಳಲ್ಲೂ ಕೂಡ ದೇವೇಗೌಡರು ಚೆನ್ನಮ್ಮ ಅವರ ಕೈ ಹಿಡಿದು ಪ್ರಾರ್ಥನೆಯನ್ನ ಮಾಡಿದ್ರಂತೆ. ಹಣೆ ಕುಂಕುಮ ಇಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗಿರೋದು. ದೇವರ ಆರಾಧನೆಯಲ್ಲಿ ಬಹುತೇಕ ಸಮಯವನ್ನ ವ್ಯಯ ಮಾಡ್ತಾ ಇದ್ರು ಚೆನ್ನಮ್ಮ ಅವರು. ಅನಾರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ ಅವರನ್ನ ಮಣಿಪಾಲ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿತ್ತು. ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸುವ ಪ್ರಯತ್ನ ಮಾಡಲಾಗ್ತಾ ಇತ್ತು. ಒಂದು ಹಂತದವರೆಗೆ ಈ ಚಿಕಿತ್ಸೆಗೆ ಸ್ಪಂದಿಸಿದ್ರು ಕೂಡ ಚೆನ್ನಮ್ಮ ಅವರು. ಆದರೆ ಇವತ್ತು 4:55 ಸುಮಾರಿಗೆ ಹೃದಯಾಘಾತ ಸಂಭವಿಸಿದೆ. ಎಷ್ಟೇ ನಾವು ಬಿಡು ಅವರು ಪ್ರತಿನಿತ್ಯ ಪಡ್ತಾ ಇದ್ದಂತ ಯಾತನೆಯನ್ನ ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಹಿಂದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ರು ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ಕಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದ್ರೆ, ಇಲ್ಲ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಊಟ ಮಾಡಿದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಮನೆಗೆ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರು ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳಿಂದ ಪ್ರಾರಂಭ ಆಯಿತು. ಅದು ಕೋವಿಡ್ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಅವರು ಪ್ರತಿನಿತ್ಯ ಪಡ್ತಾ ಇದ್ದಂತ ಯಾತನೆಯನ್ನ ನಾವು ನೋಡ್ತಾ ಇದ್ವಿ. ಎಷ್ಟೇ ನಾವು ಬಿಡು ಹಿಂದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು, ಎಲ್ಲೇ ಇದ್ರು ಅವರ ಸ್ಮರಣೆಯಲ್ಲೇ ನಾವು ಇರ್ತಾ ಇದ್ವು. ಸಮಯ ಸಿಕ್ಕಾಗಲೆಲ್ಲ ಹೋಗಿ ಮಾತನಾಡ್ಲಿಕ್ಕೆ ಹೋದ್ರೆ, ಇಲ್ಲ ಅವರನ್ನ ಮಾತಾಡಿಸ್ಲಿಕ್ಕೆ ಹೋದ್ರೆ ಊಟ ಮಾಡಿದೀರಾ ಅಂತಕ್ಕಂಥದ್ದು ಒಂದೇ ಅವ್ರ ಮನೆಗೆ ಬರ್ತಾ ಇದ್ದು. ಕಳೆದ 1 ವರ್ಷದಿಂದ ಅವ್ರು ನೋಡ್ಲಿಕ್ಕೆ ಬರ್ತಕ್ಕಂಥವ್ರ ಬಗ್ಗೆ 4 ದಿನಗಳ ಹಿಂದೆ ಸಮಸ್ಯೆಗಳಿಂದ ಪ್ರಾರಂಭ ಆಯಿತು. ಅದು ಕೋವಿಡ್ 2 ಬಾರಿ ಅವರಿಗೆ ಕೋವಿಡ್ ಅಟ್ಯಾಕ್ ಆದ ನಂತರ ಅವರ ಆರೋಗ್ಯ ಕ್ಷೀಣಿಸ್ತಕ್ಕಂಥದ್ದಕ್ಕೆ ಪ್ರಾರಂಭ ಆಯಿತು. ಆ ಲಂಗ್ ಮೇಲೆ ಆದಂತಹ ಒಂದು ಸಮಸ್ಯೆಯಿಂದ, ರೆಸ್ಪಿರೇಟರಿ ಸಿಸ್ಟಮ್ನ ಸಮಸ್ಯೆಯಿಂದ ಸ್ವಲ್ಪ ಗಂಭೀರವಾದಂತಹ ಪರಿಸ್ಥಿತಿ 4 ದಿನಗಳ ಹಿಂದೆ ಬಂದಂತದ್ದೇನಿದೆ. ನಮ್ಮ ಮಣಿಪಾಲ್ ಹಾಸ್ಪಿಟಲ್ಗೆ ಸೇರಿಸಿ ಡಾಕ್ಟರ್ಗಳು ಉತ್ತಮವಾದ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ನಮ್ಮ ಪ್ರಯತ್ನ, ವೈದ್ಯರ ಪ್ರಯತ್ನಗಳಿಗಿಂತ ಹೆಚ್ಚಾಗಿ ಭಗವಂತ, ಅದರಲ್ಲೂ ವಿಶೇಷವಾಗಿ ರಾಜರಾಜೇಶ್ವರಿ ತಾಯಿಯ ಒಂದು ಭಕ್ತೆಯವರು ಪ್ರತಿ ಶುಕ್ರವಾರ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಕಳೆದ ಒಂದು 35-40 ವರ್ಷಗಳಿಂದ ಹೋಗ್ತಾ ಇದ್ದಂತೆ ಪ್ರತಿ ಶುಕ್ರವಾರ. ಆ ತಾಯಿಯಿಂದಲೇ ಒಂದು ಬಾರಿ ಅವರಿಗೆ ಆಸಿಡ್ನ ಒಂದು ಅಟ್ಯಾಕ್ ಆದಂತ ಸಂದರ್ಭದಲ್ಲಿ ಉಳಿದಂಥದ್ದು. ಅವತ್ತೇ ಅವರು ಹೋಗಬೇಕಾದಂತ ಒಂದು ಪರಿಸ್ಥಿತಿ ಇತ್ತು. ಭಗವಂತ ಉಳಿಸಿದ್ದ. ಭಗವಂತನಿಗೆ ಬಹುಶಃ ಅವರ ಬದುಕು ಈಗ ಸಾಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಅವ್ರನ್ನ ಕರ್ಕೊಂಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಇವತ್ತು ಅವರನ್ನ ಮನೆಗೆ ಅವರು ಏನು ನಮ್ಮನ್ನು ಅಗಲಿದ್ದಾರೆ. ಮನೆಯಲ್ಲಿ ಇವತ್ತೇನು ಅವರ ಅಂತಿಮ ಒಂದು ಕಾರ್ಯಗಳನ್ನು ಮಾಡಬೇಕು. ಆದ ನಂತರ ಅವರ ಒಂದು ಲಕ್ಷಾಂತರ ಕುಟುಂಬದ ಸದಸ್ಯರುಗಳು ಅವರಿಂದ ಏನು ಜೀವನ ಕಂಡಿದ್ದಾರೆ, ಅವರುಗಳು ಸಹ ನೋಡ್ಲಿಕ್ಕೆ ಬರ್ತಕ್ಕಂಥವರಿಗೆ ಒಂದು ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಬಹುಶಃ ನಾಳೆ 11 ಗಂಟೆ ಮೇಲೆ ಅವರು ಜನ್ಮ ಕೊಟ್ಟಂತ ಸ್ಥಳ ಹಾಸನ ಜಿಲ್ಲೆ, ನಮ್ಮ ತಂದೆ ಜನ್ಮ ಕೊಟ್ಟಂತ ಸ್ಥಳ, ಅಲ್ಲಿಗೆ ಅವರನ್ನ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೂ ತೀರ್ಮಾನ ಆಗಿದೆ. ಮನೆಗೆ ಹೋದ ನಂತರ ಮುಂದಿನ ಕಾರ್ಯಗಳೇನು ಅಂತಕ್ಕಂಥದ್ದು ತೀರ್ಮಾನಗಳನ್ನ ಎಲ್ಲ ಸೇರಿ ಮಾಡಬೇಕು ಅಂತ ಇದ್ದೇವೆ. ಅದ್ರ ಜೊತೆಗೆ ಎಲ್ಲರ ಅಭಿಪ್ರಾಯ ಹೊಂದಿದೆ. ಅವರ ಹುಟ್ಟಿರ್ತಕ್ಕಂಥ ಹುಟ್ಟೂರಿನಲ್ಲೇ ಕಾರ್ಯಕ್ರಮ, ಇದು ಅಂತಿಮ ಸಂಸ್ಕಾರಗಳಾಗಬೇಕು ಅಂತಕ್ಕಂಥದ್ದು ಒಂದು ಭಾಗ ತೀರ್ಮಾನ ಇದೆ. ಬಹುಶಃ ಮನೆಯಲ್ಲಿ ಎಲ್ಲ ತೀರ್ಮಾನ ಚರ್ಚೆ ಮಾಡಿದ ನಂತರ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ, ಮಾವಿನಕೆರೆ, ಒಂದು ಪವಿತ್ರವಾದಂತ ದೇವಸ್ಥಾನದ ಅಡಿಯಲ್ಲಿ ಒಂದು ಸನ್ನಿಧಾನದಲ್ಲಿ ಅಂತಿಮವಾದಂತ ಕ್ರಿಯೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಚರ್ಚೆ ಇದೆ. ಆ ಒಂದು ನಿಟ್ಟಿನಲ್ಲಿ ಮನೆಗೆ ಹೋದಂತ ತೀರ್ಮಾನ ಮಾಡಿದೆ. ಸಾರ್ವಜನಿಕ ಅವರನ್ನ ಅಂತಿಮ ದರ್ಶನ ಪಡೀತಕ್ಕಂಥದ್ದಕ್ಕೆ
ಪದ್ಮನಾಭನಗರದ ಮನೆಯಲ್ಲಿ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಸ್ವಲ್ಪ ಜನ ಜಾಸ್ತಿ ಆದ್ರೆ ಪದ್ಮನಾಭನಗರದಲ್ಲೇ ಮೈದಾನ ಇದೆ, ಅಲ್ಲಿ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ. ಬಟ್ ಅವ್ರ 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡ್ತಾರೆ. ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿವೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನನ್ನ ತಾಯಿ, 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ಕುಟುಂಬಸ್ಥರೆಲ್ಲರೂ ಸೇರಿ ತೀರ್ಮಾನವನ್ನ ಕೈಗೊಳ್ತೀವಿ. ಅಂತಿಮ ವಿಧಿವಿಧಾನ ಯಾವಾಗ, ಎಲ್ಲಿ